ಭೀಮಾ ಭೀಮಾ ಅಂತ ಏನ್ ಕರೀತಾರೆ, ನಮ್ಮ ಕಾಡಾನೆ ಭೀಮಾ, ಅದ್ರಷ್ಟೇ ಫ್ಯಾನ್ ಫಾಲೋಯಿಂಗ್ ಹೊಂದಿರೋ ಆನೆ ನಮ್ಮ ಕರಡಿ ಅಂತ ಹೇಳ್ಬೋದು. ಒಂದ್ ಟೈಮಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆನೆ ಲೋಕದಲ್ಲಿ ಧೂಳೆಪ್ಸಿದಂತ ಆನೆ ನಮ್ಮ ಕರಡಿ. ನೋಡ್ಬೋದು, ನೀವು ಕೇಳ್ತಿದ್ರಲ್ಲ ಮೌಂಟೇನ್ ಯಾವುದು ಅಂತ, ಇದೇ ಮೌಂಟೇನು. ಈ ಕ್ಯಾಂಪಲ್ಲಿರೋ ಆನೆಗಳಲ್ಲಿ ಶ್ರೀರಾಮಂದೇ ಲಕ್ಷಣ ಸಕ್ಕದಾಗಿರೋದು, ಒಂದು ಮುಖ ಲಕ್ಷಣ ನೋಡ್ಬೋದು. ಇದು ನಮ್ಮ ಸಕಲೇಶ್ಪುರ ಅರಹಳ್ಳಿ ಹಿಡಿದಂತ ಕರಡಿ ಅಂತ. ಇದಕ್ಕೆ ಇವಾಗ ನಾಮಕರಣ ಬಬ್ರುವಾನ ಅಂತ ಮಾಡಿದರೆ. ಇದನ್ನ ಹಿಡಿದಿದ್ದು ನಮ್ಮ AK-47 ಅಭಿಮನ್ಯು. ನಮ್ಮ ಅಭಿಮನ್ಯು ಇತಿಹಾಸದಲ್ಲೇ ಇದು ಕೊನೆ ಆನೆ ಆಗ್ಬೋದು ಹಿಡಿದಿರೋದ್ರಲ್ಲಿ. ನೋಡೋಣ ಮುಂದಿನ ದಿನಗಳಲ್ಲಿ. ಏನಕ್ಕೆ ಅಂದರೆ ಅಭಿಮನ್ಯುಗೆ ಇವಾಗ 60 ವರ್ಷ. ಇನ್ನು ನೆಕ್ಸ್ಟು ಯಾವುದೇ ಕಾರ್ಯಾಚರಣೆಗೆ ಹೋಗಲ್ಲ, ಇದೇ ಕೊನೆ ಆನೆ ಆಗ್ಬೋದು. ಇದು ಸುಮಾರು ಅಲ್ಲೊಂದು 3-4 ಜನ ಸಾಯಿಸಿತ್ತು. ಹಾಗೆ ಜನರಿಗೆ ಫೋನ್ ರಿಂಗ್ ಆದರೆ ಸಾಕು ಇದು ಬೆರೆಸ್ಕೊಂಡು ಬರೋದು ಅಂತ ಆನೆ ಇದು. ನೋಡ್ಬೋದು, ವೈರಲ್ ಆಗಿತ್ತು. ಕ್ಯಾಪ್ಟನ್ ಜೊತೆ ಫೈಟ್ ಆಗಿರೋ ವಿಡಿಯೋ ಆಗಿರ್ಬೋದು. ಹಾಗೆ ನಮ್ಮ ಮತ್ತೂರನ್ನ ಆನೆ ಜೊತೆನೂ ಫೈಟ್ ಆಡಿತ್ತಿದ್ದು. ಹಾಗೆ ನಮ್ಮ ತೋಟದಲ್ಲಿ, ಅಡಿಕೆ ತೋಟದಲ್ಲಿ ಒಬ್ಬರನ್ನ ಬೆರೆಸಿತ್ತು, ನೋಡ್ಬೋದು. ಅವರು ಕಾರ್ ಗಾಡಿದು ಓಡಿಸ್ಕೋತಾರೆ ಅಂಥ ಟೆರರ್ ಆನೆ ಇದು. ಅಂಥ ಆನೆನ ಹಿಡಿಯೋಕ್ಕೆ ನಮ್ಮ ಸಾಕಾನೆಗಳು ಹೋಗಿರ್ತವೆ. ನಮ್ಮ ಧನಂಜಯ, ಸುಗ್ರೀವ, ಆಮೇಲೆ ನಮ್ಮ ಭೀಮಾ ಎಲ್ಲ ಆನೆಗಳು ಹೋಗಿರುತ್ತೆ. ಪ್ರಶಾಂತ. ಆಗ ಅಭಿಮನ್ಯು ಹೋಗಿರಲ್ಲ. ಅಭಿಮನ್ಯುನ ಮಾರನೇ ದಿನ ಕರೆಸಿ ಇದನ್ನ ಕ್ಯಾಪ್ಚರ್ ಮಾಡ್ತಾರೆ. ಇದಕ್ಕೆ ಡಾಟ್ ಮಾಡದೆ ನಮ್ಮ ಅಭಿಮನ್ಯು ಫೈಟ್ ಮಾಡ್ತಾನೆ. ಒಂದು 20 ನಿಮಿಷ ಡಾಟ್ ಮಾಡ್ದೇನೆ ಅಭಿಮನ್ಯು ಮುಖ ಕೊಟ್ಟು ನಿಲ್ಲಿಸಿ ಫೈಟ್ ಮಾಡಿಸ್ತಾರೆ. ಏನಕ್ಕಂದರೆ ಅಷ್ಟು ಚಾಲೆಂಜ್ ಆಗಿರುತ್ತೆ ಈ ಆನೆ ಕ್ಯಾಪ್ಚರಿಂಗು. ಅಂಥ ಧೈರ್ಯಶಾಲಿ ಆನೆ ಅನ್ಬೋದು ಈಗಿನ ಕಾಲದಲ್ಲಿ. ಈ ಥರ ಧೈರ್ಯಶಾಲಿ ಆನೆಗಳು ನಮ್ಮ ಆನೆ ಕಾರ್ಯಾಚರಣೆಯಲ್ಲಿ ಯೂಸ್ ಮಾಡ್ಕೋತಾರೆ. ಈಗ ಇವನು ಲಾರಿ ಎತ್ಸೋದಾಗಿರ್ಬೋದು, ಮಕ ಕೊಟ್ಟು ನಿಲ್ಲೋದು ಎಲ್ಲ ಟ್ರೈನಿಂಗ್ ಕೂಡ ಮಾಡಿದ್ದಾರೆ ಬಬ್ರುವಾನಾಗೆ. ಬೇಗ ಪಳಗ್ದ. ಸುಮಾರು 1 ವರ್ಷದ ಮೇಲಾಗಿದೆ ಇವನ್ನ ಹಿಡ್ದು. ಯಾವ ಥರ ಇದೆ ನೋಡಿ, ಯಾವ ಸೈಜ್ ಇದ್ದಾನೆ. ಇನ್ನೊಂದು ಸ್ವಲ್ಪ ಪಿಕಪ್ ಆಗಬೇಕು ಇವನು. ಪಿಕಪ್ ಆದರೆ ಕ್ಯಾಪ್ಚರಿಂಗ್ ಕೂಡ ಬರ್ತಾನೆ. ನಮ್ಮ ಸಕಲೇಶ್ಪುರ ಅರಹಳ್ಳಿ ಏನಿದೆ ಆ ಕಡೆ ಸೈಡ್ ಇವನಿಗೆ ಫ್ಯಾನ್ ಫಾಲೋಯಿಂಗು ಬೇರೆ ಥರನೇ. ಹಾಯ್, ಹಲೋ, ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಟು ಕ್ಯಾಪ್ಚರ್ ಕರ್ನಾಟಕ. ದೇವರು, ನಾನಿವತ್ತು ಬೆಳ್ಳಂಬೆಳಗ್ಗೆನೇ ಎದ್ದು ನಮ್ಮ ದುಬಾರೆ ಆನೆ ಶಿಬಿರ ಕಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಬಂದೆ. ನಮ್ಮ ಮನೆಯಿಂದ 10 ಕಿಲೋಮೀಟ್ರ್ ಇದೆ. ಹಾಗೆ ನಾನು ಬೆಳಗ್ಗೆ 7 ಗಂಟೆಗೆ ಬಸ್ ಹತ್ತಿ 7:30-8 ಗಂಟೆ ಟೈಮಲ್ಲಿ ತಲುಪಿದೆ ದುಬಾರೆ ಕ್ಯಾಂಪಿಗೆ. ಅಲ್ಲಿ ಎಂಟ್ರೆನ್ಸ್ ಅಂತೂ 9 ಗಂಟೆಗೆ ಇರುತ್ತೆ. ಬಟ್ ನಾನು ಸ್ವಲ್ಪ ಬೇಗನೆ ಹೋಗೋಣ ಅಂತ ಬೆಳಿಗ್ಗೆನೇ ಬಂದೆ. ನೋಡಿ, ಇದು ದುಬಾರೆ ಎಂಟ್ರೆನ್ಸ್. ಐ ಲವ್ ದುಬಾರೆ. ಎಲ್ಲ ಕಡೆ ಇದೊಂದು ಟ್ರೆಂಡ್ ಆಗಿದೆ ಇವರು ಆನೆ ಶಿಬಿರಕ್ಕೆ ಒಳಗಡೆ. ಇದು ನಂಜರಾಯಪಟ್ಟಣ ವ್ಯಾಪ್ತಿಗೆ ಸೇರುತ್ತೆ. ಇಲ್ಲಿ ನಂಜರಾಯಪಟ್ಟಣ ಗ್ರಾಮ. ಹಾಗೆ ಇಲ್ಲಿ ಒಂದು 300-350 ಮೀಟರು ಹೊಳೆ ಇದೆ. ನಡ್ಕೊಂಡು ಹೋಗಬೇಕಾಗುತ್ತೆ ಆಚೆ ಕ್ಯಾಂಪ್, ಎಲಿಫೆಂಟ್ ಕ್ಯಾಂಪ್ಗೆ ಹೋಗ್ತೀನಂದರೆ. ಹೋಗೋ ದಾರಿಗೆ ನೋಡಿ ಮರಳು ಮೂಟೆಗಳನ್ನ ಹಾಕಿ ದಾರಿ ವ್ಯವಸ್ಥೆ ಮಾಡಿದ್ದಾರೆ. ತೊಂದರೆ ಏನಿಲ್ಲ, ಸ್ಲಿಪ್ ಏನಾಗಲ್ಲ, ಆರಾಮಾಗಿ ನಿಧಾನಕ್ಕೆ ಹೋಗ್ಬೋದು. ಬಟ್ ನೀರು ಜಾಸ್ತಿ ಆದರೆ ಆಚೆ ಕ್ಯಾಂಪ್ ಕಡೆ ಬಿಡಲ್ಲ, ಇಲ್ಲೇ ಸ್ಟಾಪ್ ಮಾಡ್ತಾರೆ. ಹಾಗೆ ಅಲ್ಲಿ ನೋಡ್ಬೋದು ರಾಫ್ಟಿಂಗ್ ಬೋಟ್ಗಳೆಲ್ಲ ಎಷ್ಟು ನಿಂತಿದೆ ಅಂತ. ಇದೆಲ್ಲ ಮಳೆ ಜಾಸ್ತಿ ಇರುವಾಗ, ಮಳೆ ಆದಮೇಲೆ ಜೂನ್ ಜುಲೈಯಲ್ಲಿ ಸ್ಟಾರ್ಟ್ ಮಾಡ್ತಾರೆ ರಾಫ್ಟಿಂಗು. ಇವಾಗ ಸುಮ್ಮನೆ ಅಲ್ಲೇ ಸಿಂಪಲ್ಲಾಗಿ ಒಂದು ರೌಂಡ್ಸು 100 ಮೀಟ್ರ್ ಒಳಗಡೆ ಆಚೆ ಈಚೆ ಗುಂಡಿಲಿ ಕರ್ಕೊಂಡು ಹೋಗ್ತಾರೆ ಅಷ್ಟೇ. ನೋಡ್ತಿರ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ನೇಚರು. ಸುತ್ತಮುತ್ತ ಎಲ್ಲ ತುಂಬ ಪ್ರಶಾಂತವಾಗಿತ್ತು. ಹಾಗೆ ದುಬಾರೆ ಎಂಟ್ರೆನ್ಸ್ ನೋಡಿ, ಇದು ಇಲ್ಲಿ ಎಂಟ್ರೆನ್ಸ್ ಮುಂದೆ ಹಾಗೆ ತಾಯಿ ಕಾವೇರಮ್ಮನ ಇಟ್ಟಿದ್ದಾರೆ. ನಾನು ಹಂಗೆ ತಾಯಿ ಕಾವೇರಮ್ಮಂಗೆ ಕೈ ಮುಗಿತಾ ದುಬಾರೆ ಕ್ಯಾಂಪು ಎಂಟ್ರೆನ್ಸ್ಗೆ ಹೋದೆ. ಹೋಗ್ತಿದ್ದಂಗೆ ಅಲ್ಲಿ ಆನೆಗಳನ್ನ ಸ್ನಾನ ಮಾಡಿಸ್ತಾಯಿದ್ರು. ಬೆಳಗ್ಗೆನೇ ಫಸ್ಟ್ ಅವರು ಆನೆಗಳನ್ನ ತಂದು ಹೊಳೆಯಲ್ಲಿ ಸ್ನಾನ ಮಾಡಿಸಿ ಆಮೇಲೆ ತಗೊಂಡೋಗಿ ಅಲ್ಲಿ ಕ್ಯಾಂಪ್ ಹತ್ರ ನಿಲ್ಲಿಸ್ತಾರೆ. ಹಾಗೆ ಮೇಲ್ಗಡೆ ಕ್ಯಾಂಪಲ್ಲಿ ಯಾರೋ ಅಷ್ಟು ಜನ ಇರಲಿಲ್ಲ. ನಾವು ಬೆಳಗ್ಗೆನೇ ಹೋಗಿರೋ ಕಾರಣ ತುಂಬ ಪ್ರಶಾಂತವಾಗಿತ್ತು, ಖಾಲಿ ಇತ್ತು. ನನಗಂತೂ ತುಂಬಾ ಖುಷಿಯಾಯಿತು. ಆನೆಗಳೆಲ್ಲ ಕಾಡು ಒಳಗಡೆ ಕಟ್ಟಿದ್ರು. ದೂರದಲ್ಲಿ ಎಲ್ಲ ಒಂದೊಂದಾಗಿ ಹಿಡ್ಕೊಬರ್ಬೇಕಾಗಿತ್ತು. ಇಲ್ಲಿ ನೋಡ್ತಿರ್ಬೋದು ನೀವು, ಯಾರೋ ಅವನು ಅಂತ. ಅದು ಏಕದಂತ ಆನೆ ಅಲ್ಲಿ ದೂರದಲ್ಲಿದೆ, ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಆಮೇಲೆ ಬರ್ಬೋದು ಅನಿಸುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು ಇವನ್ನ. ಇದು ಮಕ್ನ ಆನೆ, ನಮ್ಮ ಸಕಲೇಶ್ಪುರ ಬೇಲೂರು ಭಾಗದಲ್ಲಿ ಹಿಡಿದಂಥ ಆನೆ ಇದು.
ನೋಡಿ ಇವನಿಗೆ ಅಕ್ಕಿ ಕಳ್ಳ ಅಂತಲೂ ಕರಿತಾ ಇದ್ರು. ಇವನು ಅಕ್ಕಿನ ಕದೀತಿದ್ದಂತೆ, ಸೊಸೈಟಿಯಿಂದ ಅಕ್ಕಿ ಮುಟ್ಟಿನ ಕದ್ದು ರೋಡಲ್ಲಿ ಹಾಕೊಂಡು ತಿಂತಿದ್ದಂತೆ. ಹಾಗೆ ನಾನೊಂದು 2 ಸಲ ರೇಗಿಸ್ದೆ ಅಕ್ಕಿ ಕಳ್ಳ ಅಂತ. ನನ್ನೇ ಗುರಾಯಿಸ್ತಾ ಇತ್ತು ಗುರು, ತಲೆ ಅಲ್ಲಾಡಿಸ್ತಾ ನೋಡಿ, ಅಲ್ಲಿ ತಲೆ ಅಲ್ಲಾಡಿಸ್ತಾ ಇದೆ. ಹಾಗೆ ಕೊನೆಗೆ ಒಂದು ನಮಸ್ಕಾರ ಬೇರೆ ಹೊಡೀತು. ದುಬಾರೆ ಕ್ಯಾಂಪ್ನ ಹಳೇ ಆನೆ ಇಂದ್ರ ಅಂತ. ಇದೊಂಥರ ನಮ್ಮ ಸೈಲೆಂಟ್ ಕಿಲ್ಲರ್ ಆನೆ, ಕ್ಯಾಂಪಲ್ಲಿ ಸೀನಿಯರ್ ಆನೆ, ಹಾಗೆ ಸಿಂಗಲ್ ಟಸ್ಕ್ ಆನೆ ಇದು ಮೊದಲು ಸಫಾರಿ ಆನೆಯಾಗಿ ನಿಸರ್ಗದ ಮೇಲೆ ಕೆಲಸ ಮಾಡ್ತಿದ್ದಂಥ ಆನೆ. ಇದು ನಮ್ಮ ಪ್ರಶಾಂತ ಎಲ್ಲ. ಅದಾದಮೇಲೆ ಯಾವಾಗ ಸಫಾರಿ ಮಾಡೋಂಗಿಲ್ಲ ಅಂತ ಆಯಿತು, ಇಲ್ಲಿಗೆ ಶಿಫ್ಟ್ ಆಯಿತು. ಮೊದಲು ಇದೆಲ್ಲ ಆನೆ ಕಾಡಲ್ಲಿ ಇದ್ದಂಥ ಆನೆಗಳು ನೋಡ್ಬೋದು. ಬನ್ನಿ ಮುಂದೆ ನೋಡಿ, ಅದ್ರ ಟಸ್ಕು ಎಷ್ಟು ಸಖತ್ತೈತೆ ಅಂತ. ಇದೇನಾದ್ರು 2 ಟಸ್ಕು ಕರೆಕ್ಟಾಗಿದ್ದಿದ್ರೆ ಸಖತ್ತಾನೆ. ಇದು ಒಳ್ಳೆ ಫೈಟ್ರ್ ಇದು. ಅದ್ರೇನೆಂದರೆ ಲಾರಿ ಎತ್ತಕ್ಕೆ ಎದುರ್ತದೆ ಅಂತ ಕಾರ್ಯಾಚರಣೆಗಳು ಎಲ್ಲೂ ಕರ್ಕೋಗಿಲ್ಲ. ಇವಾಗ ಟ್ರೈನ್ ಆಗಿ ಲಾರಿ ಹತ್ತಿ ಹೋಗ್ತಾಯಿದೆ. ಒಂದು 56 ವರ್ಷ ಇದು ಆನೆಗೆ. ಸುಮಾರು ಇಲ್ಲೇ ಏನು ನಡ್ಕೊಂಡು ಹೋಗೋ ಡಿಸ್ಟೆನ್ಸ್ ಏನಿದೆ ಅವಾಗೆಲ್ಲ ಆನೆ ಕಾರ್ಯಾಚರಣೆ, ಹುಲಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದೆ. ಕೊಡಗು ಭಾಗ ನಡೆದಿರೋದ್ರಲ್ಲಿ ದೂರ ಇದ್ದರೆ ಇದು ಹೋಗ್ತಾ ಇರಲಿಲ್ಲ, ಲಾರಿ ಹತ್ತಕ್ಕೆ ಸ್ವಲ್ಪ ಭಯ ಪಡೋದು ಅಂತ. ಆದರೆ ಇವಾಗ ಅದನ್ನು ಟ್ರೈನ್ ಆಗಿ ಒಂದು 3-4 ಈ ವರ್ಷದಲ್ಲೇ 3-4 ಹುಲಿ ಕಾರ್ಯಾಚರಣೆನೂ ಮಾಡಿದೆ. ಇದು ಸಕ್ಕದಾಯ್ತೆ. ಏನಾಗಿದೆ ಅಂತ ಏನಾದರೂ ಮಾಹಿತಿ ಇದೆಯಾ ನನಗೆ? ಟಸ್ಕು 2 ಇತ್ತು. ಒಂದು ವನರಾಜ ಆನೆ ಇದೆ ಗೊತ್ತಾ, ಅದೇ ಥರ 2 ದಂತ ಇತ್ತು ಯಾನೆಗೆ. ಒಂದು ಕ್ರಾಸು, ಒಂದು ಸ್ಟ್ರೈಟು. ನನ್ನ ಹತ್ರ ಹಳೆ ಫೋಟೋ ಇದೆ ನೋಡಿ, 2012 ಫೋಟೋ ಇದೆ ಇದ್ರದ್ದು, ಕಳಿಸ್ಕೊಡ್ತೀನಿ. ಅಷ್ಟು ಸಖತ್ತಾಗಿರೋ ಆನೆ. ನೋಡ್ಬೋದು ಯಾವ ಥರ ಇದೆ ಅಂತ. ಅದ್ರ ದಂತನೇ ಒಂದು ಸೂಪರ್ ಅನ್ಬೋದು. ಹೆಚ್ಚು ಕಮ್ಮಿ 3 ಅಡಿ ಇದೆ ದಂತ ನೋಡಿ. ದೇವರು ಇವನು ಅಯ್ಯಪ್ಪ ಸ್ವಲ್ಪ ದೂರದಲ್ಲಿದ್ದೇನೆ, ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಅಲ್ಲಿ ಅವನು ಟ್ರೈನಿಂಗ್ ಕೊಡ್ತಿದ್ದಾನೆ, ಮೊನ್ನೆ ಬೈರಾಪುರದಲ್ಲಿ ಕ್ಯಾಪ್ಚರ್ ಆಗಿರುವಂತಹ ಕಾಡಾನೆಗೆ. ಆಮೇಲೆ ಇವನು ನಿಮಗೆ ಎಲ್ಲ ಗೊತ್ತಿರ್ಬೋದು, ನಮ್ಮ ಧನಂಜಯ ದಸರಾದಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾನೆ. ಇಲ್ಲಿ ನೋಡಿ ಮೌಂಟೇನಿಗೆ ಸ್ನಾನ ಮಾಡಿಸ್ತಾ ಇದ್ದಾರೆ ನಮ್ಮ ಭೀಷ್ಮ. ನಮ್ಮ ಮೌಂಟೇನ್ ಅಂತ ಏನು ಕರೀತಾ ಇದ್ರು ಅವಾಗ ಸಕಲೇಶ್ಪುರ ಭಾಗದಲ್ಲಿ ಕಾಡಾನೆ ಆಗಿದ್ದಿರುವಾಗ, ಇವಾಗಕ್ಕೆ ಪುನರ್ನಾಮಕರಣ ಮಾಡಿ ಭೀಷ್ಮ ಅಂತ ಹೆಸರಿಟ್ಟಿದ್ದಾರೆ. ಸ್ನಾನ ಎಲ್ಲ ಮಾಡಿಸಿ ಬೊಟ್ಟೆಲ್ಲ ಇಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಎಷ್ಟು ಲಕ್ಷಣವಾಗಿ ಕಾಣ್ತಾ ಇದ್ದಾನೆ ಅಂತ. ಅದ್ರ ಕೋರೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ, ಸಖತ್ತಾಗಿದೆ ಅಂತ. ಚಿಕ್ಕ ಕೋರೆ, ಉದ್ದ ಇಲ್ಲ, ಅಗಾಲ ಮುಖ, ದಪ್ಪ ತಲೆ, ಒಳ್ಳೆ ಬೆಟ್ಟ ಥರ. ಇದಕ್ಕೆ ಮೌಂಟೇನ್ ಅಂತ ಹೆಸರಿಟ್ಟಿರ್ಬೋದು ಅನಿಸುತ್ತೆ ಅಲ್ಲಿ ನಮ್ಮ ಲೋಕಲ್ ಜನರು. ಹೀಗೆ ಅದರ ಹಿಂದೆ ನೋಡ್ತಾ ಇರ್ಬೋದು ನಾವು ಶ್ರೀರಾಮ. ನೆಕ್ಸ್ಟ್ ಈಗ ಸ್ನಾನ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದಾನೆ. ಶ್ರೀರಾಮನು ತುಂಬ ಒಳ್ಳೆ, ನಮ್ಮ ಕಿರಣ್ ಬ್ರೋ ಹೇಳಿರೋ ಥರ ಒಳ್ಳೆ ಲಕ್ಷಣ ಇರುವಂಥ ಆನೆ. ತುಂಬ ಚೆನ್ನಾಗಿದೆ, ದಂತ ಸೈಜು ತುಂಬ ಚೆನ್ನಾಗಿದೆ. ಫ್ರಂಟನ್ನು ಹಂಗೆ ನೋಡ್ತಾ ಇದ್ದರೆ ಅಷ್ಟು ಲಕ್ಷಣವಾಗಿ ಕಾಣ್ತಾನೆ ನಮ್ಮ ಶ್ರೀರಾಮ. ಇವಾಗ ನಮ್ಮ ಮೌಂಟೇನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಕ್ಯಾಂಪ್ನಲ್ಲಿ ನಿಲ್ಸೋಕ್ಕೆ. ಟೈಮ್ ಆಗಿದೆ, ಎಲ್ಲೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಟೂರಿಸ್ಟ್ಗಳು. ಇನ್ನೇನು ಕರ್ಕೊಂಡೋಗಿ ತಿಂಡಿ ಕೊಡಿಸಿ ರೇಷನೆಲ್ಲ ಆದಮೇಲೆ ಕ್ಯಾಂಪಲ್ಲಿ ಒಂದು 11 ಗಂಟೆ ತನಕ ನಿಲ್ಲಿಸ್ತಾರೆ. ಆಮೇಲೆ 11 ಗಂಟೆ ಮೇಲೆ ಮತ್ತೆ ಪುನಃ ಕಾಡಿಗೆ ಬಿಡ್ತಾರೆ, ಇಲ್ಲ ಕಟ್ಟೋದು ಮಾಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ ಅಂತ. ಸೂಪರಾಗಿದ್ದಾನೆ. ಕಣ್ಣು ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಶಾರ್ಪಾಗಿದೆ ನೋಡಿ, ಭಯ ಆಗುತ್ತೆ ಹತ್ತಿರದಿಂದ ನೋಡಬೇಕು ಕಣ್ಣಿನ. ಹಾಗೆ ಡೈರೆಕ್ಟಾಗಿ ಕ್ಯಾಂಪ್ ಒಳಗೆ ಬರ್ತಿದ್ದಂಗೆ ಓಡ್ತಾನೆ ರೇಷನ್ ತಿನ್ನೋಕ್ಕೆ. ಓಡೋದು ಭಯ ಆಗ್ತಾನೆ ನೋಡಿ. ಇಲ್ಲಿ ಒಳಗಡೆ ಮುದ್ದೆ ಎಲ್ಲ ಕೊಡ್ತಾರೆ ಆನೆಗಳಿಗೆ. ಆಮೇಲೆ ಈಚೆ ಕಡೆ ಹೊರಗಡೆ ಮುಸ್ರೆ ಕಟ್ತಾರೆ. ಮುಸ್ರೆ ಕಟ್ಟಿ ಭತ್ತ ಜೊತೆಗೆ ಬೆಲ್ಲ ಎಲ್ಲ ಕಟ್ಟಿ ಕೊಡ್ತಾರೆ ಮುಸ್ರೆನ. ಈ ಆನೆ ನಿಮಗೆಲ್ಲ ಗೊತ್ತಿರ್ಬೋದು, ಇವಳ ಹೆಸರು ವಿಜಯ ಅಂತ. ತುಂಬ ಸೀನಿಯರ್ ಆನೆ. ಮೊದಲು ಆನೆಕಾಡು ಕ್ಯಾಂಪಲ್ಲಿತ್ತು, ಆಮೇಲೆ ಅಲ್ಲಿಂದ ಇವಾಗ ದುಬಾರಿಗೆ ಶಿಫ್ಟ್ ಆಗಿದ್ದಾಳೆ. ತುಂಬ ಸೀನಿಯರ್ ಆನೆ ಮಾತ್ರ ಇದು. ಆಮೇಲೆ ಅಲ್ಲಿ ಕಾರ್ನರಲ್ಲಿ ನೋಡ್ತಿರ್ಬೋದು ಧನಂಜಯ ಸೈಲೆಂಟಾಗಿ ನಿಂತ್ಕೊಂಡವನೆ. ಅಯ್ಯಪ್ಪ ಒಳಗಡೆ ಏನೋ ಕೆಲಸ ಮಾಡ್ತಾವನೆ, ತಿಂಡಿ ತಿಂತವನೆ. ನಮ್ಮ ಅಯ್ಯಪ್ಪ ಕ್ಯಾಂಪ್ನಲ್ಲೇ ಚಿಕ್ಕದರಂದೇ ಹುಟ್ಟಿರೋಂಥ ಆನೆ ನೋಡಿ. ಒಂದು ಆಯಿತು, ಅಲ್ಲಿ ಮುದ್ದೆ ಸೆಕ್ಷನ್ ಮುಗೀತು. ನೆಕ್ಸ್ಟ್ ಇವಾಗ ಆಚೆ ಕಡೆ ಕ್ಯಾಂಪ್ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮತ್ತೆ ಮುಸ್ರೆ ಕಟ್ಟಿ ಅಲ್ಲಿ
ಅಲ್ಲಿನೂ ಸ್ವಲ್ಪ ತಿಂಡಿ ಕೊಡ್ತಾರೆ. ಬರ್ತಾ ಇರೋದು ನೋಡಿ, ಈ ಆನೆ ಹೆಸರು ಶ್ರೀವಿದ್ಯಾ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ, ಕ್ಯೂಟಾಗಿ. ಹಾಗೆ ನಮಸ್ಕಾರ ಬೇರೆ ಮಾಡ್ತು. ದೇವರು ಒಳ್ಳೇದು ಮಾಡಲಿ ಆನೆಗೂ ಕೂಡ. ತುಂಬ ಚೆನ್ನಾಗಿದೆ ನೋಡಿ. ನಮ್ಮ ಕರಡಿ ಬೊಬ್ಬರವನ ಯಾವ ಥರ ಧೂಳೆಬ್ಬಿಸ್ಕೊಂಡು ಬರ್ತಾ ಇದ್ದಾನೆ ಅಂತ ಕಾಡಿಂದ. ಪಾಪ ಗುರು ಫುಲ್ಲು ವೀಕಾಗಿ ಹೋಗಿದ್ದಾನೆ. ಇದು ಎಷ್ಟು ಚೆನ್ನಾಗಿತ್ತು ಅಲ್ಲಿ ಕಾಡಲ್ಲಿರುವಾಗ ಅಂದರೆ ನಂಬೋಕ್ಕೆ ಆಗಲ್ಲ, ಅಷ್ಟು ಸಖತ್ತಾಗಿತ್ತು ಗುರು. ಇದು ಗುಂಡು ಗುಂಡಾಗಿ ಫುಲ್ಲು ತಲೆ ಹತ್ರ ಎಲ್ಲ ದಪ್ಪ ದಪ್ಪ, ತಲೆನೇ ಇಷ್ಟು ದಪ್ಪ ಕಾಣಿಸ್ತಾಯಿತ್ತು ನೋಡಿ. ಇವಾಗೆಲ್ಲ ಮೂಳೆ ಕಾಣಿಸ್ತಾ ಇದೆ ತಲೆ ಹತ್ರ, ಬೆನ್ನಾಗಲಿ ಫುಲ್ಲು ಸ್ಲಿಮ್ಮಾಗಿ ಹೋಗಿದ್ದಾನೆ ಗುರು. ನಾವು ಕಾಡಲ್ಲಿದ್ದು ಕಾರ್ಯಾಚರಣೆ ಮಾಡಿರೋ ಟೈಮಲ್ಲಿ ಯಾವ ಥರ ಇತ್ತು ಅಂದರೆ ಆನೆ ನೋಡೋಕ್ಕೆ ಒಂಥರ ಭಯ ಆಗ್ತಾಯಿತ್ತು. ಹಾಗಿದ್ದ ನಮ್ಮ ಕರಡಿ. ರಾಜಾರೋಷವಾಗಿ ತಿರುಗಾಡ್ಕೊಂಡಿದ್ದ ನಮ್ಮ ಬಬ್ರುವಾಹನ ಈಗ ನೋಡಿ ಎಷ್ಟು ಶಾಂತವಾಗಿದ್ದಾನೆ ಅಂತ. ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಬಟ್ ಪಾಪ ಒಂಥರ ಬೇಜಾರನೂ ಆಗುತ್ತೆ. ಆವಾಗಿದ್ದ ಕರಡಿ ಲಕ್ಷಣಕ್ಕೂ ಇವಾಗಿನ ಕರಡಿ ಲಕ್ಷಣಕ್ಕೂ ತುಂಬಾ ಚೇಂಜಸ್ ಕಾಣ್ತಾ ಇದೆ. ಏನು ಮಾಡೋಕ್ಕಾಗುತ್ತೆ ಹೇಳಿ. ಹಿಡಿದ ನಂತರ ಕ್ರಾಲಿಗೆ ಹಾಕಿ, ಕ್ರಾಲ್ ಒಳಗಡೆ ಸುಮಾರು ಟೈಮು ಇರುವಾಗಲೇ ಅಲ್ಲೇ ವೀಕ್ ಆಗುತ್ತೆ. ಪಳಗಬೇಕಲ್ವಾ, ಪಳಗಿಲ್ಲಂದರೆ ಮತ್ತೆ ಕಷ್ಟ ಆಗುತ್ತೆ. ಚರ್ಬಿ ಕರಗಿಲ್ಲ ಅಂದರೆ ಆನೆಗಳು ಪಳಗಿಸೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಮಾಡ್ತಾರೆ. ಇನ್ನು ಫ್ಯೂಚರಲ್ಲಿ ಮತ್ತೆ ದಪ್ಪ ಆಗ್ಬೋದು ಅಂದ್ಕೋತೀನಿ. ಚೆನ್ನಾಗಿ ಊಟ ಎಲ್ಲ ಕೊಟ್ಟು ದಪ್ಪ ಮಾಡ್ಬೋದು. ನೋಡಿ, ಇಲ್ಲಿ ಬೇರೆ ಆನೆಗಳೆಲ್ಲ ಸ್ನಾನ ಮಾಡ್ಸೋಕ್ಕೆ ರೆಡಿ ಆಗ್ತಾಯಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ. ಆದ್ರೂ ಒಂಥರ ಲಕ್ಷಣ ಇದೆ. ಬಟ್ ಬಿಫೋರ್ ತುಂಬ ಚೆನ್ನಾಗಿ ಕಾಣಿಸ್ತಿದ್ದ. ಇವಾಗನೂ ಚೆನ್ನಾಗಿದ್ದಾನೆ, ಆದರೆ ಅಷ್ಟು ಇದಾಗಿ ಕಾಣಿಸ್ತಿಲ್ಲ ನೋಡಿ. ಮೂಳೆ ಎಲ್ಲ ಕಾಣಿಸ್ತಿದೆ. ಕಲರೇ ಒಂಥರ ಚೇಂಜ್ ಆಗಿಬಿಟ್ಟಿದ್ದಾನೆ. ವಾಶ್ ಮಾಡ್ತಾರಲ್ಲ ಅದಕ್ಕಿರ್ಬೋದು ಮೋಸ್ಟ್ಲಿ. ಆ ಮಕ್ಕದ ಹತ್ರ ಎಲ್ಲ ಕಲರ್ ಚೇಂಜ್ ಆಗಿದೆ ನೋಡಿ. ನಮ್ಮ ಕರಡಿ ದೇವರು ಇವನು ನಮ್ಮ ಅರೆಹಳ್ಳಿ, ಬಿಕ್ಕೋಡು, ಆಚೆ ಸಕಲೇಶ್ಪುರ ಭಾಗದಲ್ಲಿರುವಾಗ ಅಲ್ಲಿ ಲೋಕಲ್ ಇವನ್ನ ರೌಡಿ ಅಂತಲೇ ಕರಿತಿದ್ರಂತೆ. ಯಾಕಂದರೆ ಇವನು ಬಿಹೇವಿಂಗ್ ಆ ಥರ ಇತ್ತಂತೆ. ಲೋಕಲ್ ರೌಡಿ ಕಿಲ್ಲರ್ ಕರಡಿ ಅಂತ, ಆ ಥರ ಡಾನ್ ಥರ ಗ್ರೂಪ್ನ ಮೇಂಟೈನ್ ಮಾಡ್ತಿದ್ದಂತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕಿರಣ್ ಸರ್ ಇದ್ದಾರೆ, ಅವ್ರ ಹತ್ರನೇ ತಿಳ್ಕೊಳ್ಳುವ. ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು ಇದ್ರ ಬಗ್ಗೆ. ಅವ್ರನ್ನ ಮಾತಾಡ್ಸೋದ ಬನ್ನಿ ಇವಾಗ ನಾವು. ಭೀಮಾ ಅಂತ ಏನ್ ಕರೀತಾರೆ, ನಮ್ಮ ಕಾಡಾನೆ ಭೀಮಾ, ಅದ್ರಷ್ಟೇ ಫ್ಯಾನ್ ಫಾಲೋಯಿಂಗ್ ಹೊಂದಿರೋ ಆನೆ ನಮ್ಮ ಕರಡಿ ಅಂತ ಹೇಳ್ಬೋದು. ಒಂದು ಟೈಮಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆನೆ ಲೋಕದಲ್ಲಿ ಧೂಳೆಪ್ಸಿದಂಥ ಆನೆ ನಮ್ಮ ಕರಡಿ. ಅಷ್ಟು ಫೇಮಸ್ ಆನೆ. ಇದ್ರದ್ದೇ ಬ್ರೀಡ್ ಆನೆಗಳಂದ್ರೆ ನಮ್ಮ ಕ್ಯಾಂಪಲ್ಲಿ ಮೌಂಟೇನ್ ಆಗಿರ್ಬೋದು, ಹಾಗೆ ನಮ್ಮ ಕಂಸ ತೋರಿಸ್ತೀನಿ ಬನ್ನಿ. ಕಂಸ ಆನೆನು ಎಲ್ಲ ಒಂದೇ ದಂತದ ಆನೆಗಳಿದು. ಸೇಮ್ ದಂತ, ಉದ್ದ ಬೆಳೆಯಲ್ಲ ದಂತ. ಮುಖ ಮಾತ್ರ ಅಗಲ ಬರುತ್ತೆ. ಮುಖ ಹಣೆ ಎಲ್ಲ ಅಗಲ ಬರುತ್ತೆ. ಹೈಟು ಕಮ್ಮಿ, ಆದರೆ ಫೈಟ್ ಜಾಸ್ತಿ ಆನೆಗಳು. ಅಭಿಮನ್ಯುಗೆ ಮುಖ ಕೊಟ್ಟು ನೂಕ್ತಂತ ಆನೆ ಇವನು. ಆದರೆ ಅಭಿಮನ್ಯು ಬಿಡ್ಲಿಲ್ಲ, ಚಾರ್ಜ್ ಮಾಡಿ. ಅದಕ್ಕೂ ಅಭಿಮನ್ಯುಗೂ ಸ್ವಲ್ಪ ಏಟಾಯ್ತು, ಸೊಂಡ್ಲದ್ರ ಸ್ವಲ್ಪ ರಕ್ತ ಬಂತು. ಆದರೆ ಅದಾದ್ಮೇಲೆ ಪ್ರಶಾಂತನ ಕೈಲಿ ಡಾಟ್ ಎಲ್ಲ ಆದಮೇಲೆ ತೂಗಿಸಿ ನಮ್ಮ ದುಬಾರೆ ಕ್ರಾಲಲ್ಲಿ ಹಾಕಿ ಪಳಗಿಸಿ ನೋಡಿ ಯಾವ ಥರ ಟ್ರೈನ್ ಆಗಿ ನಿಮ್ಮ ಮುಂದೆ ನಿಂತಿದ್ದಾನೆ ಅಂತ. ನೆಕ್ಸ್ಟು ಒಂದು ಸೆನ್ಸೇಷನ್ ಆನೆ ಅಂತಲೇ ಹೇಳ್ಬೋದು ಕ್ಯಾಪ್ಚರಿಂಗಲ್ಲೆಲ್ಲ. ನೀವೇ ನೋಡ್ತೀರಾ. ಇನ್ನು ಅರಹಳ್ಳಿ, ಸಕಲೇಶ್ಪುರ ಹಾಗೂ ನಮ್ಮ ಹಾಸನ್ ಸೈಡ್ ಏನಾರ ಕ್ಯಾಪ್ಚರಿಂಗ್ ಇದ್ರೆ ಯಾವ ಥರ ಆನೆ ನೋಡೋಕ್ಕೆ ಜನ ಸೇರ್ತಾರೆ ಅಂತ. ಈ ಒಂದು ಸ್ನಾನ ಎಲ್ಲ ಆಯಿತು. ಇವಾಗ ಕರ್ಕೊಂಡು ಹೋಗ್ತಾ ಇದ್ದಾರೆ ಕ್ಯಾಂಪ್ ಕಡೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ನೋಡಿ. ಇವನು ಅದೇ ಮೊದಲ ಥರ ಗುಂಡಾಗಿ ಮತ್ತೆ ಪುನಃ ರಿಕವರ್ ಆದರೆ ಇವನು ಸೂಪರಾಗಿ ಕಾಣಿಸ್ತಾನೆ ಮಾತ್ರ ನಮ್ಮ ಬಬ್ರುವಾಹನ. ಆ ತಲೆ ನೋಡಿ ಎಷ್ಟು ಅಗಲ ಕಾಣಿಸ್ತಿದೆ ಅಂತ. ಆ್ಯಕ್ಚುಲಿ ವೀಕ್ ಆಗಿದ್ದಾನೆ, ಆದ್ರೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ. ಇನ್ನೂ ಕರೆಕ್ಟಾಗಿ ರಿಕವರ್ ಆದರೆ, ದಪ್ಪ ಆದರೆ ಇನ್ನಿಷ್ಟು ಚೆನ್ನಾಗಿ ಕಾಣಿಸ್ಬೇಡ ನಮ್ಮ ಬಬ್ರುವಾಹನ. ನೋಡಿ, ನಮ್ಮ ಬಬ್ರುವಾಹನನ ಸ್ನಾನ ಮಾಡಿಸಿ ಈಗ ಏನು ನಮ್ಮ ಸರ್ಕಲಲ್ಲಿ ನಿಲ್ಲಿಸಿದ್ದಾರೆ. ಬನ್ನಿ ಹಂಗೆ ಮುಂದೆ ಹೋಗೋಣ. ನೋಡ್ಬೋದು ನಮ್ಮ
4 ವರ್ಷ ದಸರಾಲಿ ಯಶಸ್ವಿಯಾಗಿ ಮಾಡಿಕೊಟ್ಟಂಥ ನಮ್ಮ ಕಂಜನ್ ಇದು. ಇದಕ್ಕೆ ಸ್ವಲ್ಪ ಲೈಟಾಗಿ ಮದ ಬಂದಿದೆ. ಅದ್ರ ಜಾಗ ಕೂಡ ಚೇಂಜ್ ಮಾಡಿದ್ದಾರೆ. ಮೊದಲು ಅಲ್ಲಿ ಆ ಕಡೆ ತೋರಿಸಿಲ್ಲ ಕ್ಯಾಮ್ರಾ, ಅಲ್ಲಿ ನಿಲ್ಲಿಸ್ತಿದ್ರು. ಅದಕ್ಕೆ ಈಗ ಈ ಕಡೆ ಇಲ್ಲಿ ನಿಲ್ಲಿಸ್ತಿದ್ದಾರೆ ನೋಡಿ. ಈಗ ಸ್ಟಾರ್ಟಿಂಗ್ ಮದ ಇದು. ಇದು ದಂತ ನೋಡಿ ಏನು ಸಗದಾಯಿತೆ ಅಂತ ಇದ್ರದ್ದು. ಇದು ಸುಮಾರು ಹುಲಿ ಕಾರ್ಯಾಚರಣೆ, ಒಂದು 25 ಹುಲಿ ಕಾರ್ಯಾಚರಣೆ, ಒಂದು 10ರಿಂದ 12 ಆನೆ ಕಾರ್ಯಾಚರಣೆ ಎಲ್ಲ ಮಾಡಿರೋಂಥ ಆನೆ. ನಮ್ಮ 2014-13 ಹಿಡಿದಂಥ ಆನೆ ನಮ್ಮ ಕಂಜನ್ನು. ಇವರೇ ಅವ್ರ ಮಾವತರು ವಿಜಯ್ ಅಣ್ಣ ಅಂತ. ಅಣ್ಣ ಆಯ್ ಇವರು ಕಾವಾಡಿ ಕಿರಣ್ ಅಂತ. ನೋಡ್ಬೋದು, ನೀವು ಕೇಳ್ತಿದ್ರಲ್ಲ ಮೌಂಟೇನ್ ಯಾವುದು ಅಂತ, ಇದೇ ಮೌಂಟೇನು. ಓಕೆ. ಇದು ಕೂಡ ಸಕ್ಕದಾಗಿ ರೆಡಿ ಆಗಿದ್ದಾನೆ ಇವಾಗ ಕಾರ್ಯಾಚರಣೆಗಳಿಗೆ ಯೂಸ್ ಮಾಡೋಕ್ಕೆ. ಎಲ್ಲ ಲಾರಿ ಹತ್ಸ ಟ್ರೈನಿಂಗ್ ಕೂಡ ನಡೆಸ್ತಾ ಇದ್ದಾರೆ ಇದಕ್ಕೆ. ಕರಡಿ ಏನಿದೆ ಸೇಮ್ ಅದೇ ಥರ ಕರಡಿ, ಆದರೆ ಇವನಿಗಿಂತ ಒಂದು ಅಡಿ ಉದ್ದ ಇದ್ದಾನೆ, ಇವನು ಸ್ವಲ್ಪ ಕುಳ್ಳ ಇದ್ದಾನೆ. 7 ಜನಕ್ಕೆ ಸಾಯಿಸಿದಂಥ ಆನೆ. ಸಾಯಿಸ್ತು ಅನ್ನೋದು ತಪ್ಪು. ಏನಕ್ಕೆ ಅಂದರೆ ಮನುಷ್ಯರು ಜಾಸ್ತಿ, ಎಸ್ಟೇಟ್ಗಳು ತೋಟಗಳೆಲ್ಲ ಜಾಸ್ತಿ ಆದ ಕಾರಣ ಆನೆಗಳೆಲ್ಲ ಹೋಗ್ಬೇಕು ಹೇಳಿ, ಅದು ಆವಾಗ ಅಟ್ಯಾಕ್ ಮಾಡೋದು ಸಹಜ, ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಅರೆಸ್ಟ್ ಮಾಡಿ ಇದು ಜೈಲ್ ಥರ ನಮ್ಮ ಕ್ಯಾಂಪ್ಗಳೇನಿದೆ ಎಲ್ಲ ಒಂಥರ ಅದಕ್ಕೆ ರಿಯಾಬ್ ಸೆಂಟ್ರ್ ಇದ್ದಂಗೆ. ಇಲ್ಲಿ ಬಂದು ಇನ್ನು ಸಾಯೋವರೆಗೂ ಇದನ್ನು ಕ್ಯಾಪ್ಚರಿಂಗು ಹಾಗೂ ದಸರಾ ಈ ಥರ ಕಾರ್ಯಕ್ರಮಗಳಿಗೆ ಯೂಸ್ ಮಾಡ್ಕೋತಾರೆ. ನೋಡೋಣ ನೆಕ್ಸ್ಟು ನಮ್ಮ ಸಚಿವರು ಅರಣ್ಯಧಾಮ ಕೂಡ ಮಾಡ್ತೀನಿ ಅಂದಿದ್ದಾರೆ. ಇದು ವನರಾಜ, ನಮ್ಮ ಮೈಸೂರು ಭಾಗ ಬಿಳಿಕೆರೆಯಲ್ಲಿ ಹಿಡಿದಂಥ ಆನೆ ಇದು. ನಮ್ಮ ಅಭಿಮನ್ಯುನೇ ಹಿಡ್ದಿದ್ದಿವೆ. ಇಲ್ಲಿರೋದೆಲ್ಲ ಅಭಿಮನ್ಯು, ಅರ್ಜುನ ಹಿಡ್ದಿರೋ ಅಂಥ ಆನೆಗಳನ್ನೇ. ಈಗ 2023 ಏನಿದೆ 23-24 ಅದಾದಮೇಲೆ ಅಭಿಮನ್ಯು ಕಾರ್ಯಾಚರಣೆಗೆ ಬಂದಿಲ್ಲ. ನಮ್ಮ ಅರ್ಜುನ ತೀರೋಯ್ತು, ವೀರಮರಣ ಹೊಂಟು. ಅದಾದಮೇಲೆ ನಮ್ಮ ಪ್ರಶಾಂತ, ಏಕಲವ್ಯ, ಸುಗ್ರೀವ, ಆಮೇಲೆ ನಮ್ಮ ಭೀಮ, ಈ ಆನೆಗಳು ಕ್ಯಾಪ್ಚರಿಂಗ್ಗೆ ಯಶಸ್ವಿಯಾಗಿ ಮಾಡ್ತಿದೆ. ಈ ಕಾರ್ಯಾಚರಣೆಯಲ್ಲಿ ನಮ್ಮ ಸಕ್ಕರೆ ಬೈಲ್ದ ಆನೆಗಳನ್ನೂ ಮರಿಬಾರ್ದು, ಅದು ಕೊಡುಗೆ ಜಾಸ್ತಿ ಇದೆ. ನಮ್ಮ ಸೋಮಣ್ಣ, ಬಹುದೂರ್, ಸಾಗರ್, ಜೂನಿಯರ್ ಅರ್ಜುನ, ಅಶ್ವತ್ಥಾಮ ಒಂದು ಕಾರ್ಯಾಚರಣೆಗೆ ಹೋಗಿದೆ. ಈ ಆನೆಗಳನ್ನೂ ಮರಿಬಾರ್ದು, ಅದು ಕೂಡ ಕಾರ್ಯಾಚರಣೆ ಮಕ್ಕಳು ಮಾಡಿಕೊಟ್ಟಿದೆ ನಮ್ಮ ಆನೆ ಕಾರ್ಯಾಚರಣೆಗಳನ್ನ. ಅಣ್ಣ ಇದೆಯಾ ಆನೆ? ಇದು ಮಾಣಿಕ್ಯ. ಇದಕ್ಕೆ ಇವಾಗ 13ರಿಂದ 14 ವರ್ಷ ಚಿಕ್ಕೇಜ್ ಆನೆ. ಓಕೆ. ಇದನ್ನ ನೋಡಿ, ಫ್ಯೂಚರ್ಗೆ ಒಂದು ಒಳ್ಳೆ ಆನೆ ಇದುವೆ. ಎಲ್ಲಿ ಕ್ಯಾಪ್ಚರ್ ಆಗಿದೆ? ಇದು ಇದೇ ಭಾಗ, ಕೊಡಗು ಭಾಗದಲ್ಲೇ ಕ್ಯಾಪ್ಚರ್ ಆಗಿರೋದು ಇದು. ಇದು ಚಿಕ್ಕೇಜ್ ಆನೆ. ನಮ್ಮ ಕ್ಯಾಂಪ್ಗಳಲ್ಲಿ ಚಿಕ್ಕೇಜ್ ಆನೆಗಳು ತುಂಬ ಇದೆ. ಕಂಸ ಆಗಿರ್ಬೋದು, ಮಾಣಿಕ್ಯ, ಹಾಗೆ ರಾಜೇಂದ್ರ ನೋಡ್ಬೋದು. ಸೇಮ್ ರಾಜೇಂದ್ರಂಗೆ ಬಂದು ಒಂದು 22ರಿಂದ 23 ವರ್ಷ. ನಿಮಗೆ ಗೊತ್ತಿಲ್ಲ ಅನಿಸುತ್ತೆ, 2022ರಲ್ಲಿ ನಮ್ಮ ವೈಲ್ಡ್ ಭೀಮ ಇದ್ದಾರಲ್ಲ, ಅವನಿಗೆ ಅಟ್ಯಾಕ್ ಅಂದರೆ ಇವನಿಗೆ ಮದ ಇತ್ತು ಅವಾಗ. ರಾಜೇಂದ್ರಂಗೆ ಆವಾಗ ಹಿಂದ್ಗಡೆಯಿಂದ ಚುಚ್ಬಿಟ್ಟಿದ್ದ ವೈಲ್ಡ್ ಭೀಮಂಗೆ. ಅಲ್ಲಿ ಅವಾಗ ಗಾಯ ಆಗಿತ್ತು. ಆ ಗಾಯ ಟ್ರೀಟ್ಮೆಂಟ್ ಮಾಡೋಕ್ಕೆ ಹೋಗೇ ನಮ್ಮ ಶಾರ್ಪ್ ಶೂಟ್ರು ವೆಂಕಟೇಶಣ್ಣ ಅವ್ರು ತೀರೋಗಿದ್ದು. ಒಳ್ಳೆ ಹೈಟ್ ಐತಲ್ಲ ನಾನೇ ಇದು. ಸಖದಾಯ್ತು ಇದು. ಇನ್ನೊಂಚೂರು ಮೈ ಕಟ್ ಬಂದ್ಬಿಟ್ರೆ ಇನ್ನೂ ಸೂಪರ್. ಅದ್ರ ಪಕ್ಕ ಇರೋದು ಶ್ರೀರಾಮ, ಅದು ಕೂಡ ಒಂದು ವರ್ಷ ದಸರಾಗೆ ಬಂತು. ಅದಾದ ನಂತರ ನೆಕ್ಸ್ಟು ಅದನ್ನ ಕರ್ಕೊಂಬರಲಿಲ್ಲ, ಕೆಲವು ರೀಸನ್ಗಳಿಂದ ಕರ್ಕೊಂಬಂದಿಲ್ಲ. ಅದು ಶ್ರೀರಾಮಂಗೆ ಬಂದು 42ರಿಂದ 44 ವರ್ಷದ ಒಳಗಡೆನೆ. ಅದು ಲಕ್ಷಣ ನೋಡಿ ಶ್ರೀರಾಮಂದು ಎಷ್ಟು ಸಖದಾಗಿದೆ ಅಂತ. ಈ ಕ್ಯಾಂಪಲ್ಲಿರೋ ಆನೆಗಳಲ್ಲಿ ಶ್ರೀರಾಮಂದೇ ಲಕ್ಷಣ ಸಖದಾಗಿರೋದು. ಒಂದು ಮುಖ ಲಕ್ಷಣ ನೋಡ್ಬೋದು, 2 ದಂತ, ಒಂಥರ ಪರ್ಫೆಕ್ಟ್ ಅನ್ಬೋದು ಫೋಟೋಶೂಟ್ಗೆ, ಅಷ್ಟು ಸಖದಾಗಿದೆ. ಇವನು ಕೂಡ ಸುಮಾರು ಕಾರ್ಯಾಚರಣೆಗಳಲ್ಲಿ ಭಾಗವಹಿಸ್ತಿದ್ದಾನೆ. ಹಂಗೆ ಮುಂದೆ ಬನ್ನಿ, ಅಲ್ಲಿ ಸಾರಥಿ ಇದೆ. ನಮ್ಮ ಏಕಲವ್ಯ ಆನೆ ಬಗ್ಗೆ ಗೊತ್ತಿರ್ಬೋದು. ಅದು ಹಿಡಿಯೋಕ್ಕಿಂತ ಮುಂಚೆ ಇದೇ ಆನೆನ ಹಿಡಿದಿದ್ದು ಸಾರಥಿ. ಹೆಚ್ಚು ಕಮ್ಮಿ 9 ಅಡಿ 9.3 ಅಡಿ ಇರೋ ಅಂಥ ಆನೆ ಇದು. ಮೂಡಿಗೆರೆಯಲ್ಲಿ ಹಿಡಿದಂಥ ಆನೆ ಇದು ಸಾರಥಿ. ಇವನು ಕೂಡ ನೆಕ್ಸ್ಟ್ ಕಾರ್ಯಾಚರಣೆಯಲ್ಲಿ ಯೂಸ್ ಮಾಡ್ಕೋತಾರೆ. ನೋಡಿ ಎಷ್ಟು ಹೈಟ್ ಇದೆ ಈ ಆನೆ. ಅದ್ರದ್ದಂತ ನೋಡಿ ಪೆನ್ಸಿಲ್ ದಂತ ಥರ ಪೆನ್ಸಿಲ್ ಕೊರೆ. ಹಾಂ, ಇದಕ್ಕೆ ಹೇಳೋದು ಪೆನ್ಸಿಲ್ ಕೊರೆ ಅಂತ. ನೋಡಿ ಯಾವ ಥರ ಇದೆ ಅಂತ. ಇವನು ಕೂಡ ಒಳ್ಳೆ ಟ್ರೈನ್ ಆದರೆ ಇನ್ನು ಫ್ಯೂಚರಲ್ಲಿ ಇವನು ಕೂಡ ಕಾರ್ಯಾಚರಣೆ ದಸರಾ ಎರಡೂ ಬರ್ಬೋದು, ಅಷ್ಟು ಚೆನ್ನಾಗಿರೋ ಆನೆ. ನನ್ನ ಪ್ರಕಾರ ಇದು ಸಣ್ಣ ಇರೋ ಹೈಟ್ ಇರೋ ಆನೆಗಳು ದಪ್ಪ ಆಯ್ತಾ ಇಲ್ಲ. ಇದು ನೋಡಿ ನಮ್ಮ ರಾಜೇಂದ್ರ ಆಗಿರ್ಬೋದು ಮತ್ತು ನಮ್ಮ ಸಾರಥಿ ಎರಡೂ ಸೇಮ್ ಪರ್ಸ್ನಾಲಿಟಿ. ಇದು ದಪ್ಪ ಬರಲ್ಲ, ಕಾಲು ಉದ್ದ ಇದೆ ನೋಡಿ.
ಒಂದೊಂದು ಮುಸುರೊಳಗೆ ಒಂದೊಂದು ಸ್ಪೆಲ್ ಹಾಕ್ತೀರ ಬ್ರೋ? ಹಂಗೆ ಲಾಸ್ಟಿಗೆ ಮಾತ್ರ ಅದು ಎಲ್ಲದಕ್ಕೂ ಹಾಕ್ತಿರಬಲ್ಲ? ಹಾಂ, ಲಾಸ್ಟಿಗೆ ಮಾತ್ರ ಕೊಡೋದು ನೋಡಿ. ಇದು ಯಾವ ಥರ ಅದು ಇದು ಮಾಡ್ತಾಯಿದ್ದಾರೆ ಅಂತ, ಫೀಡಿಂಗ್ ಅಂತ ಕೂಗ್ತಾ ಇರ್ತಾರೆ. ಇಲ್ಲಿ ಕೆಲವು ಕಡೆ ಕೂಗ್ತಾ ಇರ್ತಾರೆ, ಅಂದರೆ ಒಂದು ಫೀಡಿಂಗ್ 50 ರೂಪಾಯಿ ಈ ಥರ ನಾವು ಫೀಡ್ ಮಾಡ್ಬೋದು ಆನೆಗೆ. ಅದನ್ನ ಯಾವ ಥರ ತಯಾರು ಮಾಡ್ತಾಯಿದ್ದಾರೆ ಅಂತ ನೋಡಿ. ಏನೂ ಇಲ್ಲ, ಸಿಂಪಲ್ಲಾಗಿ ಮಾಡ್ತಾಯಿದ್ದಾರೆ ಹುಲ್ಲು. ಇದು ನಮ್ಮ ಕಂಸ ಆನೆ. ಇದು ಸೇಮ್ ನೋಡಿ, ನಮ್ಮ ಬಬ್ರು ಆನೆ ಯಾವ ಥರ ಇದೆ ಅದೇ ಥರ ಒಂದು ಬ್ರೀಡಿನ ಆನೆ. ಇದು ಕೊಡಗು ಭಾಗದಲ್ಲೇ ಹಿಡ್ದಂಥ ಆನೆ. ಇದು 2023 ಹಿಡಿದಿದ್ದು, ಸುಮಾರು 12ರಿಂದ 13 ವರ್ಷ ಆನೆಗೆ. ಇದು ಫ್ಯೂಚರಲ್ಲಿ ನಮ್ಮ ಅಯ್ಯಪ್ಪ, ಕಂಸ ಇದೆಲ್ಲ ಒಂದೊಳ್ಳೆ ಭವಿಷ್ಯದ ಆನೆಗಳು ಅನ್ಬೋದು ನಮ್ಮ ದುಬಾರೆ ಕ್ಯಾಂಪಲ್ಲಿ. ಇವರೇ ನಮ್ಮ ರವಿ ಅವರು ಅಂತ, ಅದರ ಮಾವುತರು. ಇದನ್ನು ಫಸ್ಟ್ ಇದ್ದ ಕ್ರಾಲಿಂದನೂ ಇವರೇ ಪಳಗ್ಸಿರೋದು. ನೆಕ್ಸ್ಟು ಇವನು ಕೂಡ ಅವರು ಮಣಿ, ಅವರು ಕಾವಾಡಿ. ಇದನ್ನು ಅಭಿಮನ್ಯುನೇ ಹಿಡ್ದಿದ್ದಲ್ವ? ಸುಗ್ರೀವ ಹಿಡ್ದಿದ್ದು. ಸುಗ್ರೀವ ಆ್ಯಂಡ್ ಟೀಮು. ಅಭಿಮನ್ಯು ಬಂದಿರಲಿಲ್ಲ. ಇದು ಕೊಡಗು ಭಾಗದಲ್ಲೇ. ನೆಕ್ಸ್ಟು ಇವನು ಕೂಡ ಇನ್ನೊಂದು 2-3 ವರ್ಷ ಆದರೆ ಕಾರ್ಯಾಚರಣೆಗೆ ಬರ್ತಾನೆ. ಆಲ್ರೆಡಿ ರೆಡಿ ಆಗಿದ್ದಾನೆ. ಎಲ್ಲ ಬೆಳಗಿನ ಟೈಮು ಎಕ್ಸಸೈಸ್ ಎಲ್ಲ ಮಾಡಿಸ್ತಾರೆ ಇದಕ್ಕೆ. ಕಾಲು ಕೊಡೋದಾಗಿರ್ಬೋದು, ಸೊಂಡ್ಲೆತ್ಸೋದು, ಕೂರೋದು, ನಿಲ್ಲೋದು ಎಲ್ಲ ಥರ ಟ್ರೈನಿಂಗ್ ಮಾಡಿಸ್ತಾರೆ. ಲಾರಿ ಹತ್ಸೋದು ನೆಕ್ಸ್ಟು ಟ್ರೈನಿಂಗ್ ಮಾಡಿಸ್ತಾರೆ ಅದಕ್ಕೂ. ಲಾರಿನೂ ಹತ್ತೋಣ ನೆಕ್ಸ್ಟು ಹತ್ತದ. ಈಗ ಅದು ನಮ್ಮ ವಿಜಯ ಆನೆ. ನೀವು ನೋಡ್ಬೋದು, ಸುಮಾರು ಹಳೆಯ ದಸರಾದು ವೀಡಿಯೋಗಳೆಲ್ಲ ನೋಡಿ. ವಿಜಯ, ಕಾಂತಿ, ಮೇರಿ ಅಂತ ಏನು ಬರುತ್ತೆ ಹೆಸರುಗಳು, ಇದೇ ವಿಜಯ ಆನೆ. ನಮ್ಮ ಸೀನಿಯರ್ ಆನೆ ಅನ್ಬೋದು ನಮ್ಮ ದುಬಾರೆ ಕ್ಯಾಂಪಲ್ಲಿ. ಇದು ಮೊದಲು ಆನೆಕಾಡಲ್ಲೇ ಇದ್ದಿದ್ದು. ಅದ್ರ ಪಕ್ಕ ಪಾರ್ಥ ಆನೆ. ಅದು ನಮ್ಮ ಭೀಮನ್ ನೋಡಿದ್ದೀರಾ, ನಮ್ಮ ಸಾಕಾನೆ ಭೀಮ. ಹಾಂ, ಅದು ಯಾವ ಥರ 3 ತಿಂಗಳು ಮರಿ ಇದ್ದಾಗ ಸಿಕ್ತು, ಅದೇ ಥರ ಇದು ಮರಿ ಇದ್ದಾಗ ಸಿಕ್ಕಿದಂಥ ಆನೆ. ಅದನ್ನು ರೆಸ್ಕ್ಯೂ ಮಾಡಿ ಸಾಕಿದಂಥ ಆನೆ ಇದು ಪಾರ್ಥ. ಅದ್ರ ಪಕ್ಕ ನಮ್ಮ ದಸರಾದು ಕಾವೇರಿ. ಈಗ ಮೊನ್ನೆ ಬಂದಿತ್ತು ನೋಡಿ, ದಸರಾದಲ್ಲಿ ಎಲ್ಲ ನೋಡಿರ್ತೀರ. ನಮ್ಮ ಅಭಿಮನ್ಯು ಜೊತೆ ಜೋಡಿಯಾಗಿ ಓಡಾಡ್ತಲ್ಲ, ಅದೇ ಕಾವೇರಿ. ತಳಿ